ಅಶ್ವತ್ಥನಾರಾಯಣ್ಗೆ ಸ್ವಲ್ಪ ಗಂಟ್ಲು ಜಾಸ್ತಿ ಇದೆ. ನಮಗೂ ಮೊದಲೆಲ್ಲ ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಅದನ್ನ ದುರುಪಯೋಗ ಆಗಬಾರ್ದು. ಈಗ ಜಾರ್ಜು ಬಹಳ ಸೀನಿಯರ್ ಮನುಷ್ಯ. ನೀವು ಆರೋಪ ಮಾಡ್ತಾ ಇದ್ರಿ, ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಏಕೋಚಿನದಲ್ಲಿ ಮಾತಾಡೋದು, ಅಸಮರ್ಥ ಅಂತ ಹೇಳೋದು, ಇವೆಲ್ಲ ಸರಿಯಾದ ಪದಗಳಲ್ಲ. ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು. ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣ. ಅದಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ. ಅದಕ್ಕೆ ಅಧ್ಯಕ್ಷರು ಹೇಳಿದ್ರು, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಾವು ಮಾತಾಡೋದು ಸರಿ ಇದೆಯಾ ಇಲ್ವಾ, ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಈಗ ನಿನ್ನೆ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನ ಉಪಯೋಗಿಸಿದ್ರು. ಎಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ. ಸರ್ಕಾರ ಉತ್ತರ ಕೊಡಬೇಕಾದ ಕೊಡ್ತದೆ. ಯಾವುದನ್ನು ರಿಬಟ್ ಮಾಡಬೇಕು, ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರದು, ಮತ್ತು ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ. ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ. ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದರಿಂದ ಎಲ್ಲ ಸದಸ್ಯರು ಕೂಡ, ಈ ಕಡೆಯವರು ಆ ಕಡೆಯವರು, ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೊಳ್ಳೋಕ್ಕೂಡ್ದು. ಸಂಯಮನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕ್ಕೂಡ್ದು. ಆ ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ, ಇಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಮಾಡೋಣ. ಅದರಿಂದ ಭಾಳ ಒಳ್ಳೆ ಪದ ಉಪಯೋಗಿಸಿದ್ರಿ, ಆತ್ಮಾವಲೋಕನ, ಆತ್ಮವಿಮರ್ಶೆ. ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ಇಷ್ಟನ್ನು ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.